ಓಕೆ, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಿದೆ, ನೋಡೋಣ. ಹಾಗಾದ್ರೆ ಈಗ ಓವರಾಲ್ ಆಗಿ 109 ಕೋಟಿ ಅಂತ ಪತ್ರಿಕಾ ಪ್ರಕಟಣೆಯಲ್ಲಿ ಐಟಿ ಇಲಾಖೆ ತಿಳಿಸಿರೋದ್ರಿಂದ ಇಂಡಿವಿಜುವಲ್ ಆಗಿ ಯಾರ್ಯಾರ ಮನೆಯಲ್ಲಿ ಎಷ್ಟೆಷ್ಟು ಬಂಗಾರ, ಎಷ್ಟೆಷ್ಟು ಆಸ್ತಿ, ಎಷ್ಟೆಷ್ಟು ನಗದು ಪತ್ತೆಯಾಗಿದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತೆ. ಹಾಗಾದ್ರೆ ಯಾವ್ಯಾವ ನಟರು ಎಷ್ಟೆಷ್ಟು ಕೋಟಿ ತೆರಿಗೆಯನ್ನ ವಂಚನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗಮನಿಸಬೇಕಾಗುತ್ತೆ. ಪುನೀತ್ ರಾಜ್ಕುಮಾರ್ ಮನೆಯಲ್ಲಿ ಪತ್ತೆಯಾದಂತಹ ಹಣ ಹಾಗೆ ಆಸ್ತಿ ಎಷ್ಟು, ಶಿವರಾಜ್ ಕುಮಾರ್ ಮನೆಯಲ್ಲಿ ಪತ್ತೆಯಾದಂತಹ ಹಣ ಹಾಗೆ ಆಸ್ತಿ ಎಷ್ಟು, ಹಾಗೆ ಇತ್ತ ಸುದೀಪ್ ಯಶ್ ಮನೆಯಲ್ಲೂ ಕೂಡ ಎಷ್ಟು ಹಣ ಪತ್ತೆಯಾಗಿದೆ, ಎಷ್ಟು ಮೊತ್ತದ ಮೌಲ್ಯ ಲಭ್ಯ ಆಗಿದೆ, ಸುದೀಪ್ ಮನೆಯಲ್ಲಿ ಎಷ್ಟು ಅಮೌಂಟ್ ಪತ್ತೆಯಾಗಿದೆ, ಎಷ್ಟು ಆಸ್ತಿ ಪತ್ತೆಯಾಗಿದೆ ಅನ್ನೋದು ಗಮನಿಸಬೇಕಾಗುತ್ತೆ. ನಿರ್ಮಾಪಕರಾದಂತಹ ವಿಜಯ್ ಹಾಗೆ ಸಿಆರ್ ಮನೋಹರ್ ಜಯಣ್ಣ ಮನೆಯಲ್ಲೂ ಕೂಡ ರೇಡ್ ಆಗಿತ್ತು. ಇವರ ಮನೆಗಳಲ್ಲಿ ಎಷ್ಟು ಮೊತ್ತದ ಆಸ್ತಿ ಪತ್ತೆಯಾಗಿತ್ತು, ನಗದೆಷ್ಟು ಪತ್ತೆಯಾಗಿತ್ತು, ಚಿನ್ನಾಭರಣಗಳೆಷ್ಟು ಪತ್ತೆಯಾಗಿತ್ತು ಅನ್ನುವಂತಹ ಇಂಚಿಂಚು ಮಾಹಿತಿಗಳನ್ನ ಇನ್ನಷ್ಟೇ ತಿಳಿಬೇಕಾಗಿದೆ. ಇನ್ನಷ್ಟು ಡೀಟೇಲ್ಸ್ ನ ಕಲೆ ಹಾಕೋಣ. ಈಗಾಗಲೇ ನೇರ ಸಂಪರ್ಕದಲ್ಲಿ ಹರೀಶ್ ಸೀನಪ್ಪ ಇದ್ದಾರೆ. ಹರೀಶ್ ಸೀನಪ್ಪ, ಐಟಿ ದಾಳಿಯಲ್ಲಿ ಬರೋಬ್ಬರಿ ಕೋಟಿ ಮೌಲ್ಯಗಳು ಪತ್ತೆಯಾಗಿದೆ. ಸ್ಟಾರ್ ನಟರುಗಳೆಲ್ಲ ಹೇಳ್ತಾ ಇದ್ರು, ನಮ್ಮ ಹತ್ರ ಇರುವಂತಹ ಆಸ್ತಿಗಳಾಗಿರ್ಬೋದು, ಚಿನ್ನಾಭರಣಗಳಾಗಿರ್ಬೋದು, ಅಥವಾ ಯಾವುದೇ ವಸ್ತುಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ಸಂಪೂರ್ಣ ದಾಖಲೆ ಇದೆ ಅಂತ ಹೇಳ್ತಾ ಇದ್ರು. ಈಗ ಏನ್ ಹೇಳ್ತಾರಂತೆ? ಖಂಡಿತ. ಏನಂತಂದ್ರೆ ಶಕುಂತಲಾ, ಗುರುವಾರ ಬೆಳಗ್ಗೆನೆ ಐಟಿ ಅಧಿಕಾರಿಗಳು ಯಾರು ಸ್ಯಾಂಡ್ಲ್ವುಡ್ನ ದೊಡ್ಡ ಸ್ಟಾರ್ ಕಲಾವಿದರು ಯಾರಿದ್ರು, ಯಾರು ನಿರ್ಮಾಪಕರಿದ್ರು, ಅಂದ್ರೆ ಕೋಟಿ ಬಜೆಟ್ ಹಾಕಿ ಬಜೆಟ್ ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಿದ್ರು, ಎಲ್ಲರ ಮನೆ ಬಾಗ್ಲನ್ನ ತಟ್ಟಿದ್ರು, ಎಲ್ಲರಿಗೂ ಕೂಡ ಒಂದು ಐಟಿ ಶಾಕ್ ಅನ್ನ ಕೊಟ್ಟಿದ್ರು. ಕಳೆದ 2-3 ದಿನಗಳಿಂದ ನಾವು ಐಟಿ ಅಧಿಕಾರಿಗಳು ಯಾವ ರೀತಿ ತನಿಖೆ ಮಾಡ್ತಿದ್ದಾರೆ, ಏನೆಲ್ಲ ನಡೀತಿದೆ ಅನ್ನೋ ಕಂಪ್ಲೀಟ್ ಅಪ್ಡೇಟ್ ನೋಡ್ತಾ ಇದ್ವಿ. ಈಗ ಒಂದು ಅಫಿಷಿಯಲ್ ಆಗಿ ಒಂದು ಅನೌನ್ಸ್ಮೆಂಟ್ ಸಿಕ್ಕಿರುವಂಥದ್ದು ಐಟಿ ಅಧಿಕಾರಿಗಳ ಕಡೆಯಿಂದ. ಯಾರೆಲ್ಲ ಕಲಾವಿದರು ಮಾತಾಡಿದ್ರು, ನಿರ್ಮಾಪಕರು ಮಾತಾಡಿದ್ರು, ಅಂದ್ರೆ ಐಟಿ ರೈಡ್ ಒಳಗಾದಂಥವ್ರು ಯಾರೆಲ್ಲ ಮಾತಾಡಿದ್ರು, ಏನ್ ಐಟಿ ಅಧಿಕಾರಿಗಳು ಪ್ರಶ್ನೆ ಕೇಳಿದರೆ ಅದಕ್ಕೆಲ್ಲವೂ ಕೂಡ ಸೂಕ್ತವಾದಂಥ ಉತ್ತರ ಕೊಟ್ಟಿದ್ದೀವಿ, ದಾಖಲೆಗಳನ್ನ ಒದಗಿಸಿದೀವಿ. ಮುಂದೆ ಏನು ಅವ್ರು ಕರೆದಾಗ ವಿಚಾರಣೆಗೆ ಕರೆದಾಗ ನಾವು ಹಾಜರಾಗ್ತೀವಿ ಅನ್ನೋಂಥ ಮಾತನ್ನ ಹೇಳಿದ್ರು. ಈಗ ಐಟಿ ಅಧಿಕಾರಿಗಳು ಹೇಳಿರೋ ಪ್ರಕಾರ 109 ಕೋಟಿ ಬೆಲೆ ಬಾಳುವ ಅಘೋಷಿತ ಆಸ್ತಿ ಸಿಕ್ಕಿದೆ ಅಂತ ಅಂದ್ಬಿಟ್ಟು, ಅಂದ್ರೆ ಒಟ್ಟು 21 ಕಡೆ ಐಟಿ ರೈಡ್ ಆಗಿತ್ತು. ಸೊ ಅದರಲ್ಲಿ ನಿರ್ಮಾಪಕರು ಮತ್ತೆ ಕಲಾವಿದರು ಒಟ್ಟು ಒಳಗೊಂಡಂತೆ ಎಲ್ಲರ ಮನೆಯಲ್ಲೂ ಸೇರಿ 109 ಕೋಟಿ ಬೆಲೆ ಬಾಳುವಂಥದ್ದು ಅಘೋಷಿತ ಆಸ್ತಿ. ಅಂದ್ರೆ ಯಾರೆಲ್ಲ ಮನೆಯಲ್ಲಿ ರೈಡ್ ಆಗಿತ್ತು ಅವರಲ್ಲಿ ಘೋಷಿತ ಮತ್ತೆ ಅಘೋಷಿತ, ಇನ್ನು ಮುಂಚೆ ಐಟಿ ಫೈಲ್ ಮಾಡಿದಾಗ ಅವರೆಲ್ಲ ಏನೆಲ್ಲ ಮೆನ್ಷನ್ ಮಾಡಿದ್ರು ಅದನ್ನ ಬಿಟ್ಟು 109 ಕೋಟಿ, ಅದರಲ್ಲಿ 11 ಕೋಟಿ ಹಣ ಮತ್ತೆ 25 kg ಚಿನ್ನ ಅನ್ನೋಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಒಟ್ಟು 21 ಕಡೆಯಲ್ಲಿ 180 ಅಧಿಕಾರಿಗಳು ದಾಳಿಯನ್ನ ಮಾಡಿದಂಥದ್ದು. ಈ ಒಟ್ಟು ದಾಳಿಯಲ್ಲಿ ಇಷ್ಟು ಅಮೌಂಟ್ ಅಂದ್ರೆ 109 ಕೋಟಿ ಬೆಲೆ ಬಾಳೋದು. ಅದು ಯಾರ್ಯಾರ್ದು ಅಂತ ಅಂದ್ಬಿಟ್ಟು ಇಂಡಿವಿಜುವಲ್ ಆಗಿ ಇನ್ನು ಅವರು ಐಟಿ ಅಧಿಕಾರಿಗಳು ಯಾವುದೇ ರೀತಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಅಂದ್ರೆ ಯಾರ್ಯಾರ ಮನೆಯಲ್ಲಿ ಎಷ್ಟೆಷ್ಟು ಆಸ್ತಿ ಸಿಕ್ತು, ಮತ್ತೆ ಯಾವ್ದೆಲ್ಲ ಹಣ ಸಿಕ್ತು, ಬೇರೆಲ್ಲ ಏನೆಲ್ಲ ಒಡವೆಗಳು ಸಿಕ್ಕಿದ್ವು ಅನ್ನೋದ್ರ ಇಂಡಿವಿಜುವಲ್ ಅಕೌಂಟ್ಸ್ ಯಾರ್ದು ಕೊಟ್ಟಿಲ್ಲ. ಓವರ್ ಆಲ್ 21 ಕಡೆ ಏನು ಗುರುವಾರ, ಶುಕ್ರವಾರ ಮತ್ತೆ ಶನಿವಾರ ಐಟಿ ದಾಳಿ ನಡೆದು 3 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಈ ಒಂದು ಸಿನಿಮಾ ರಂಗದವರ ನಿರ್ಮಾಪಕರು ಮತ್ತು ಕಲಾವಿದರ ಮನೆಯಲ್ಲಿ ಐಟಿ ಅಧಿಕಾರಿಗಳು ಬೀಡು ಬಿಟ್ಟಿದ್ರು. ಅಲ್ಲಿ ಒಂದು ಪತ್ತೆ ಆಗಿರುವಂಥದ್ದು ಒಟ್ಟು 109 ಕೋಟಿ ಆಸ್ತಿ. ಶಕುಂತಲಾ, ಓಕೆ, ಈಗ ಓವರಾಲ್ ಆಗಿ 109 ಕೋಟಿ ಅಂತ ಹೇಳ್ತಿದ್ದಾರೆ. ಹಾಗೆ 11 ಕೋಟಿ ಕ್ಯಾಶ್ ಸಿಕ್ಕಿದೆ, ಹಾಗೆ 25 kg ಚಿನ್ನ ಕೂಡ ಲಭ್ಯ ಆಗಿದೆ. ಸೊ ಇದರಲ್ಲಿ ಡಿವೈಡ್ ಮಾಡಿದಾರಾ, ಯಾರ್ಯಾರ ಮನೆಯಲ್ಲಿ ಇಂತಿಂತಿಷ್ಟು ಅಮೌಂಟ್ಗಳು ಸಿಕ್ಕಿದೆ, ಇಂತಿಷ್ಟು ಆಸ್ತಿ ಪತ್ರಗಳು ಸಿಕ್ಕಿದೆ, ಇದ್ರ ಬಗ್ಗೆ ಏನಾದರೂ ಒಂದು ಲೆಕ್ಕ ಸಿಕ್ಕಿದೆಯಾ? ಇಲ್ಲ ಶಕುಂತಲಾ, ಈಗ ನಾನು ಆಗಲೇ ಹೇಳಿದಂತೆ ಓವರ್ ಆಲ್ ಈಗ ಏನು ರೈಡ್ ನಡೆದಿತ್ತು ಅಷ್ಟು ಜನರ ಮನೆಯಲ್ಲಿ ಸಿಕ್ಕಿರುವಂಥ ಓವರ್ ಆಲ್ ಅಮೌಂಟ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರುವಂಥದ್ದು ಐಟಿ ಅಧಿಕಾರಿಗಳು. ಇದೊಂದು ಅಫಿಷಿಯಲ್ ಅನೌನ್ಸ್ಮೆಂಟ್. ಒಟ್ಟು 109 ಕೋಟಿ ಅಂತ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಯಾರ್ಯಾರ್ದು ಅಂತ ಇಂಡಿವಿಜುವಲ್ ಅಕೌಂಟ್ಸ್ ಇನ್ನೂ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಅದು ಕೂಡ ಅಂದರೆ ಯಾರ್ಯಾರ ಮನೆಯಲ್ಲಿ ಏನೆಲ್ಲ ಒಡವೆಗಳು ಸಿಕ್ತು, ಆಸ್ತಿ ಪತ್ರ ಸಿಕ್ತು, ಮತ್ತು ಕ್ಯಾಶ್ ಎಷ್ಟಿತ್ತು, ಅದರಲ್ಲಿ ಬೇರೆಲ್ಲ ಏನೆಲ್ಲ ಅಂದರೆ ಐಟಿಗೆ ತೋರಿಸ್ತಿದ್ದಂಥದ್ದು, ಕಳೆದ ಬಾರಿ ಅವರು ಐಟಿ ರಿಟರ್ನ್ಸ್ ಫೈಲ್ ಮಾಡಿದಾಗ ತೋರಿಸ್ತಿದ್ದಂಥ ಘೋಷಿತ ಆಸ್ತಿ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಶಕುಂತಲಾ, ಓಕೆ, ಈಗ ಅವ್ರು ಹೇಳೋ ಪ್ರಕಾರ ಪ್ರತಿ ವರ್ಷವೂ ಕೂಡ ನಾವು ಟ್ಯಾಕ್ಸ್ ಅನ್ನ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾ ಇದೀವಿ ಅಂತ ನಟರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ನಾವು ಯಾವುದಕ್ಕೂ ಕೂಡ ಅಂಜಲ್ಲ, ಜಗ್ಗಲ್ಲ, ಬಗ್ಗಲ್ಲ ಅಂತ ಹೇಳ್ತಾ ಇದ್ರು.
ಈಗ ನೋಡಿದ್ರೆ 109 ಕೋಟಿ ಆಸ್ತಿ ಮೌಲ್ಯ ಸಿಗುತ್ತೆ ಅಂತ ಅಂದ್ರೆ ಇದಕ್ಕೆಲ್ಲ ಐಟಿ ರಿಟರ್ನ್ಸ್ ಮಾಡೇ ಇಲ್ವಾ ಅವರು, ಇದನ್ನ ತೋರಿಸ್ಕೊಂಡೇ ಇಲ್ವಾ ಅಂತ. ಇದನ್ನ ಓವರ್ ಆಲ್ ನಾವೆಲ್ಲರೂ ಸೇರಿಸೋದು ತಪ್ಪಾಗುತ್ತೆ. ಅಂದ್ರೆ ಯಾರ ಮನೇಲಿ ಎಷ್ಟೆಷ್ಟು ಸಿಕ್ಕಿದೆ ಮತ್ತೆ ಯಾರ ಮನೆಯಲ್ಲಿ ಅಘೋಷಿತ ಆಸ್ತಿ ಸಿಕ್ಕಿದೆ ಅನ್ನೋಂಥದ್ದು ಕನ್ಫರ್ಮ್ ನಂಬರ್ಸ್ ಬಂದಾಗ ಇದ್ರ ಬಗ್ಗೆ ಮಾತಾಡೋದು ತುಂಬಾ ಇದಾಗಿರುತ್ತೆ. ಅಂದ್ರೆ ಈಗ ಸಿಕ್ಕಿರೋದು ಓವರ್ ಆಲ್ ನಿರ್ಮಾಪಕರು ಮತ್ತೆ ಕಲಾವಿದರ ಮನೆಯಲ್ಲಿ ಸಿಕ್ಕಿರುವಂಥ ಒಟ್ಟು ಆಸ್ತಿ ಬಗ್ಗೆ ನಮಗೆ ಸಿಕ್ಕಿರುವಂಥ ಅಂಕಿ ಅಂಶಗಳಿದು. ಇಂಡಿವಿಜುವಲ್ ಆಗಿ ಬಂದಾಗ ಯಾರ ಮನೇಲಿ ಏನೆಲ್ಲ ಸಿಕ್ಕಿದೆ ಏನೆಲ್ಲ ಆಗಿದೆ ಅನ್ನೋಂಥದ್ದು ಡೀಟೇಲ್ ಆಗಿ ತಗೊಂಡಾಗ ಈ ವಿಷಯದ ಬಗ್ಗೆ ಇದು ನಮ್ಗೊಂದು ಕನ್ಕ್ಲೂಷನ್ ಸಿಗುತ್ತೆ ಅಂತ ಅನ್ಸುತ್ತೆ. ಓಕೆ, ಒಟ್ಟಾರೆಯಾಗಿ ದೊಡ್ಡ ಮಟ್ಟದಲ್ಲಂತೂ ಆರ್ಥಿಕ ಅವ್ಯವಹಾರ ನಡೆದಿರುವುದು ಸ್ಪಷ್ಟ ಆಗ್ತಾ ಇದೆ. ಥ್ಯಾಂಕ್ ಯು ಹರೀಶ್ ಸೇನಪ್ಪ, ನಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.